ಎಲ್ರಿಗೂ ನಮಸ್ಕಾರ. ಚಾಲೆಂಜ್ ನ 30ನೇ ದಿನಕ್ಕೆ ಕೆಲಸಕ್ಕೆ ರಜಾ ಹಾಕಿ ಅಂಗಡಿ ಕಡೆ ಗ್ಯಾಸ್ ಖಾಲಿ ಆಗಿದ್ದು ಗ್ಯಾಸ್ ನ ಕೊಟ್ಬಿಟ್ಟು ಇವನ ಅಂಗಡಿ ಕಡೆ ಬಿಟ್ಟು ಸೀದಾ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಗಾಡಿಗೆ ಪೆಟ್ರೋಲ್ ಇದ್ದಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಪ್ರೈಸ್ ಓವರ್ ಕಟ್ ಆಗಿತ್ತು ಒಂದು ಸಿಂಗಲ್, ಅದನ್ನ ತಗೊಂಡು ನಾ ಸೀದಾ ರವಿ ಗ್ಯಾರೇಜ್ ಹತ್ರ ಬಂದೆ. ನಮ್ಮ ಹುಡುಗನ ಹತ್ರ ಇದೇ ನೋಡಿ ಕಟ್ಟಾಗಿರೋದು, ಇದನ್ನ ಹಾಕ್ಸ್ಕೊಬೇಕಂತ ಬಂದಿದ್ದೆ. ಮೊದ್ಲೇ ತುಂಬಾ ಲಾಂಗ್ ಇದೆ ಪ್ಲೇಸ್, ಅದಕ್ಕೆ ರೆಡಿ ಮಾಡ್ಸೋಣ ಅಂತ ಗಾಡಿನ ಬಂದಿದ್ದೆ. ಗಾಡಿ ರೆಡಿ ಮಾಡ್ಸ್ಕೊಂಡು ಸೀದಾ ಮನೆ ಹತ್ರ ಬಂದೆ. ಮನೆ ಹತ್ರ ಗಾಡಿ ಗಿಡಿ ಎಲ್ಲ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಿ ನಮ್ಮ ಅಮ್ಮ ಊಟ ಕರೀತಿತ್ತು, ಊಟ ಗೀಟ ಮಾಡ್ಕೊಂಡು ಗಾಡಿಗೆ ಮಿರರ್ ಇದ್ದಿಲ್ಲ, ಮಿರರ್ ನ ಹಾಕೊಂಡು ನಾವು ಹೋಗ್ಬೇಕಾದ್ರೆ ನಮ್ಮ ಅಜ್ಜಿನ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ನಾನ್ ಸೀದಾ ಹೊರಟಿದ್ದೆ ಬೊಮ್ಮಳೆ ಕಡೆ. ಹೊರಡೋಕ್ಕೂ ಮುಂಚೆ ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತು ಮಂಗಳೂರಿಗೆ ಹೋಗ್ತಾ ಇದೀವಿ. ನಮ್ ಕೋಟೇಶ್ವರ ಇನ್ನೂ ಬಂದಿಲ್ಲ, ಇನ್ನು ಮರ್ಮಳೆಯಲ್ಲೇ ಇದ್ದಾರೆ ಅಂತೆ. ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಮನೆ ಕಡೆ ಬಂದು ನಾನು ಹೋಗ್ಬೇಕಿತ್ತು. ಸೊ ಇನ್ನು ಮರ್ಮಳೆಯಲ್ಲೇ ಇದ್ದಾರೆ ಅಂತೆ. ನಾವು ಹಾಗೆ ಇನ್ನೊಂದ್ ಏನಂದ್ರೆ, ಇವತ್ತು ಫುಲ್ ಟ್ಯಾಂಕ್ ಮಾಡಿಸಿದೀನಿ ಬೆಳಗ್ಗೆ. ಸೊ ಬೆಳಿಗ್ಗೆ ವಿಡಿಯೋ ತೋರಿಸ್ತಿಲ್ಲ, ಫುಲ್ ಟ್ಯಾಂಕ್ ಮಾಡಿಸಿದೀನಿ. ಸೊ ಟೋಟಲ್ 1300 ರೂಪಾಯಿ ಹಾಕ್ಸಿದೀನಿ. ಫುಲ್ ಟೋಟಲ್ 1300 ರೂಪಾಯಿ ಹಾಕ್ಸಿದೀನಿ, ಫುಲ್ ಟ್ಯಾಂಕ್ ಆಗಿದೆ. ಸೊ 11.5 ಲೀಟರ್ ಬಂದಿದೆ. ಸೊ ಹೋಗಿ ಬರಕ್ಕೆ ಆಗುತ್ತಾ ಇಲ್ಲ ಅಂತ ನೋಡೋಣ. ಆಗುತ್ತೆ, ಏನಿಲ್ಲ ಅಂದ್ರು ಹೈವೇ ರೋಡ್ ಅಲ್ಲಿ ನನ್ ಗಾಡಿ ಏನಾದ್ರು ಬಿತ್ತು ಅಂದ್ರೆ, ಏನಿಲ್ಲ ಅಂದ್ರು ಪಕ್ಕ ಒಂದು 60-64 ಮೈಲೇಜ್ ಕೊಡುತ್ತೆ ಪಕ್ಕ. ಕೋಟೇಶ್ವರ ಅವರು ಬರ್ತಾರಂತೆ. ಅಷ್ಟೊತ್ತಿಗೆ ನಾವು ಬಂಡಳಿಗೆ ಹೋಗಿ ಒಂದ್ ಸ್ವಲ್ಪ ಡ್ರೆಸ್ ಗಿಸ್ ಎಲ್ಲ ತಗೊಂಡ್ಬರೋಣ. ಸೊ ಡೈಲಿ ಅಲ್ಲೇ ಇರ್ತೀನಲ್ಲ ನಮ್ಮ ಮಾಮೂನ್ ಮನೇಲಿ, ಸೊ ಹಾಗಾಗಿ ಎಲ್ಲ ಅಲ್ಲೇ ಇದಾವು. ಹಂಗಾಗಿ ಸೊ ಓಡೋಣ ಈಗ. ಬಂಡಳಿ ಬಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ನಾ ಬೊಮ್ಮಳೆ ಕಡೆ ಹೊಂಟೆ. ಬೊಮ್ಮಳೆ ಕಡೆ ನಮ್ ಕೋಟೇಶ್ ಬೈ ಬಂದ್ರು, ಅವ್ರ ಜೊತೆ ಸೀದಾ ನಾವು ಹೊಟ್ಟಿದ್ದೆ ಹರಪನಹಳ್ಳಿ ಕಡೆ. ಸೀದಾ ಕೋಟೇಶ್ ಬೈ ಮನೆ ಹತ್ರ ಬಂದು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರು ಕಾಲ್ ಮಾಡಿದ್ರು. ಸೀದಾ ನಾವು ಬಂದಿದ್ವಿ ಎಲ್ಲ ಹಾಕ್ಸ್ಕೊಳಕ್ಕೆ. ಹೇಳ್ಬಿಡ್ರಿ ಎಲ್ಲರೂ ಹಾಯ್. ಓಕೆ ಗೈಸ್, ಓಡೋಣ ಈಗ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಳೆ ಕಣ, ತಲೆ ಕೆಟ್ಟವಳೆ. ನಡ್ರಿ ಹೋಣ, ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ಪ್ರಸಿದ್ಧಿ ಮುಗಿಹಣ್ಣೆ ಮುದ್ದಾಡಿರಕ್ಕೆ. ಮಂಗಳೂರು ಬಂದ್ವಿ. ಮಂಗಳೂರಲ್ಲಿ ರೂಮ್ ಬುಕ್ ಮಾಡಿದ್ವಿ, ರೂಮ್ ಅಲ್ಲಿ ಇದೀವಿ ಎಲ್ಲರೂ. ಈಗ ಟೈಮ್ ಈಗ 4:45 ಆಗಿದೆ. ಬೆಳಗಿನ 2 ಅವರ್ ಮಲ್ಕೊಂತೀವಿ. ಮಲ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ. 2 hours later. ಬೆಳಿಗ್ಗೆ ಒಂದ್ ಸ್ವಲ್ಪ ಲೇಟ್ ಆಯ್ತು ಎದ್ದೇಳೋದು. ಎಲ್ಲರೂ ಎದ್ದಿದ್ರು, ಎದ್ಬಿಟ್ಟು ಎಲ್ಲ ಕೆಳಗಡೆ ಹೋಗಿದ್ದು ಟಿಫನಿಗೆ ಅಂತ. ಸೊ ನಾವು ಮಾತ್ರ ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ದು ರೆಡಿ ಆಗಿಬಿಟ್ಟು ಕೆಳಗಡೆ ಹೋದೆ. ನಾವೆಲ್ಲರೂ ಟಿಫನಿಗೆ ಅಂತ ಹೋದಿ. ಟಿಫನ್ ಎಲ್ಲ ಮಾಡ್ಕೊಂಡು ನಾವು ಸೀದಾ ಹೊರಟಿದ್ದೆ ಮುಳ್ಳಂಗಿರಿ ಬೆಟ್ಟಕ್ಕೆ. ಇಲ್ಲಿ ಆನ್ಲೈನ್ ಬುಕ್ ಮಾಡಿದ್ವಲ್ಲ, ಅದನ್ನ ಇವ್ರಿಗೆ ತೋರಿಸ್ಬಿಟ್ಟು PDF ಕಂಟಿನ್ಯೂ ಮಾಡಿದ್ವಿ. ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವಳ. ಹೋರಾಗಿದೆ ಈ ಭೂಪಟ, ಹಾರಾಟವೇ ನಮ್ಮ ಹಠ. ಗಾಡಿ ಸೈಡ್ ಹಾಕಿ ಇಲ್ಲಿ ಜೋಳ ತಿನ್ನಂತ ನಿಲ್ಸಿದ್ವಿ. ನೋಡಿ ಗೈಸ್, ಮೆಕ್ಕೆಜೋಳ ತಿಂತಾ ಇದೀವಿ. ಅದಕ್ಕೆ ಹಸಿಮೆಣಸಿನಕಾಯಿ ಚಟ್ನಿ ಹಚ್ಚಿದ್ದಾರೆ. ಸಖತ್ತಾಗಿದೆ, ಸೈಕ್ ಇದೆ. ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಮುಳ್ಳಂಗಿರಿ ಬೆಟ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಗಂಟೆ ಅಣ್ಣಮ್ಮನ ಹಳ್ಳ ಕಡೆ ಬಂದು ವಿಡಿಯೋ ಮಾಡ್ಕೊಂಡು ಫೋಟೋ ಗಿಟ ತಗೊಂಡು ಮತ್ತೆ ನಮ್ಮ ಪಯಣ ಮುಂದುವರಿಸಿದ್ವಿ. ಸೀದಾ ಅಲ್ಲಿದ್ದ ಬಂದು ಜೆರಿ ಫಾಲ್ಸ್ ಹತ್ರ ಗಾಡಿ ಎಲ್ಲ ನಿಂತ್ಕೊಂಡಿದ್ವು. ಇಲ್ಲಿ ಜೆರಿ ಫಾಲ್ಸ್ ಹತ್ರ ಹೋಗಕ್ಕೆ 1 ಜೀಪ್ಗೆ ಸಿಂಗಲ್ ಲೈಫ್ ಬರಕ್ ಹೋಗ್ಬೇಡ್ರಿ, ಟೀಮ್ ಬರ್ಬೇಕು. ಟೀಮ್ ಆದ್ರೆ 4 ಜನ ಇರ್ಬೇಕಂತೆ. ಅದಕ್ಕೆ 800 ರೂಪಾಯಿ ಆಗುತ್ತೆ 4 ಜನಕ್ಕೆ. ಅದಕ್ಕೆ ಮತ್ತೆ ಆಗ್ತಾಳ ಅಂತ ನಾವು ಹೊರಟೇ ಬಿಟ್ಟು ಜೆರಿ ಫಾಲ್ಸ್ ಹತ್ರ. ಇದೇ ನೋಡ್ರಿ ಜೆರಿ ಫಾಲ್ಸ್. ಹೇಗೆ ಇಲ್ಲಿ ಒಂದು ಟೀಗೆ ಎಲ್ಲ ಕುಡ್ದು 1 ಟೀಗೆ 30 ರೂಪಾಯಿ ಅಂತೆ. ಫೋಟೋ ವಿಡಿಯೋಸ್ ಅಂಡ್ ಎಲ್ಲ ವಿಡಿಯೋ ಕ್ಲಿಪ್ ಎಲ್ಲ ತಕೊಂಡು ನಾವು ಹೊರಟೇ ಬಿಟ್ವಿ.
ಬೈಕ್ ಹತ್ರ ಬಂದು ಬೈಕ್ ಎಲ್ಲ ತಗೊಂಡು ನಾವು ಹೊರಟಿದ್ದೆ. ಅಲ್ಲಿಂದ ಬಾಬಾ ಮುಡಗಿರಿ ಬೆಟ್ಟಕ್ಕೆ ಹೋದ್ವಿ. ಇಲ್ಲೇನೋ ಸರಿ ಇಲ್ಲ ಇನ್ನೇನೋ ಬೇಕಲ್ಲ ನಕ್ಷತ್ರ ಲೋಕಕ್ಕೆ ಲಗ್ಗೆ ಇನ್ನು ಇಲ್ಲಿದೆ ನೋಡ್ರಿ ಆಫ್ ರೋಡ್ ಕ್ರೇಜಿ ಅಂದ್ರೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಇಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಟಾಗ್ಬಿಟ್ವಿ. ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಏತಕ್ಕೆ ಬೇಕು ಮನೆಯೊಂದು ಏಕಿರಬೇಕು, ಎಂದಿರಲಿ ನಮ್ಮ ಊರದೆ ನಮಗಿಲ್ಲಿ ಯಾರ ಹಂಗಿದೆ ಬಾಳಲ್ಲ ಆನಂದ. ಅಲ್ಲಿಂದ ಸೀದಾ ಕೆಳಗಡೆ ಬಂದು ಕೆಳಗಡೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಗಾಡಿ ತಗೊಂಡು ಸೀದಾ ಹೊರಟೆ ಬಿಟ್ವಿ ಚಿಕ್ಕಮಂಗ್ಳೂರ್ ಕಡೆ. ಮಂಗಳೂರಿಗೆ ಬಂದ್ವಿ. ಮಂಗಳೂರಲ್ಲಿ ನಮ್ಮ ಗಣೇಶಣ್ಣಂದು ಗಾಡಿ ಪಂಚರ್ ಆಗಿತ್ತು. ಪಂಚರ್ನ ಹಾಕ್ಸ್ಕೊಂಡು ನಾವು ಹೋಗೋ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಏನಂತ ಹೇಳ್ತೀನಿ ನೋಡಿ. ಲಾರಿ ಅವನು ಓವರ್ ಸ್ಪೀಡ್ ಬಂದು ಸೀದಾ ಹಳದಕ್ಕೆ ಹೋಗವನೆ. ಡಂಪ್ ಆಯ್ತಾ? ನೋಡಿ ಲಾರಿ ಪಾರ್ಟ್ಸ್ ಕೂಡ ಇಲ್ಲೇ ಬಿದ್ದಿದೆ. ಮರ ಎಲ್ಲ ಇದಾಗಿದೆ. ಟೋಟಲು ಸೀದಾ ಕೆಳಗಡೆ ಹೋಗಿರೋದು 100 ಅಡಿ ಕೆಳಗಡೆ ಹೋಗಿದೆ ಅಂತ ಹೇಳ್ತವ್ರೆ ಜನಗಳು. ನಾವು ಹೋಗೋದರಲ್ಲಿ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಟೀ ಎಲ್ಲ ಕುಡಿದು ಮತ್ತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಓಡೋಣ ಅಂತ ಹೊರಟಾಗ್ಬಿಟ್ವಿ. ದೇವರು ನಮಗೆ ಈ ಸ್ನೇಹ ನಮಗೆ ದೇವರು, ಇನ್ನಾರು ನಮಗೆ ಕಾಣರು, ನಮಗಿನ್ನು ಸರಿಸಾಟಿಯಾರು. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದಾವಣಗೆರೆ ಬಂದು ದಾವಣಗೆರೆಯಲ್ಲಿ ಹೆಜ್ಜೆಜಿಗೆ ಸಿಗ್ನಲ್ಗೆ ನಿಂತ್ಕೊಂಡು ಹುಚ್ಚಾಗ್ಬಿಟ್ಟಿದ್ವಿ ಎಲ್ಲರೂ. ಅಲ್ಲಿಂದ ದಾವಣಗೆರೆಯಿಂದ ಸೀದಾ ನಾವು ಬಂದಿದ್ದೆ ಹರಪನಹಳ್ಳಿಗೆ. ಹರಪನಹಳ್ಳಿಯಲ್ಲಿ ನಮ್ಮ ಕೋಟೇಶ್ ಭಾಯಿ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ಸೀದಾ ಮಲ್ಕೊಳ್ಳೋದಕ್ಕೆ ರಾತ್ರಿ 10:15 ಆಗಿತ್ತು. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.